ಎಲ್ರಿಗೂ ನಮಸ್ಕಾರ, ಸ್ವಾಗತ ನನ್ನ ಚಾನಲ್ಗೆ. ಡೇ ಔಟ್ ಟು ಬಿಸ್ಲೆ ಘಾಟ್. ಒಂದು ದಿನದಲ್ಲಿ ಒಂದು ಸಿಂಪಲ್ ಆಗಿರುವಂಥ ಟ್ರಿಪ್ ಮಾಡ್ಕೊಂಬರ್ಬೇಕು ಅಂದರೆ ಈ ಬಿಸ್ಲೆ ವ್ಯೂ ಪಾಯಿಂಟು ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಇವತ್ತು ನಾವು ಬಂದಿದ್ದೀವಿ ಬಿಸ್ಲೆ ವ್ಯೂ ಪಾಯಿಂಟಿಗೆ. ಮೊದಲಿಗೆ ಎಂಟ್ರೆನ್ಸ್ ಚಾರ್ಜು 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ನಾವು ಒಂದು 100ರಿಂದ 150 ಮೀಟರು ನಡ್ಕೊಂಡು ಹೋದರೆ ಒಳಗಡೆ ಸಿಗೋ ಅಂಥದ್ದೇ ನಮಗೆ ಈ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಇನ್ನು ಈ ಬಿಸ್ಲೆ ಘಾಟ್ ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದ 3 ಜಿಲ್ಲೆಗಳಾದಂತಹ ಕೊಡಗು, ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಯ ಸಂಗಮವೇ ಈ ಬಿಸ್ಲೆ ಘಾಟ್ ಅಂತ ಹೇಳಲಾಗುತ್ತೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಬಿಸ್ಲೆ ಅನ್ನೋ ಗ್ರಾಮದಿಂದ 1 ಕಿಲೋಮೀಟರ್ ಆಚೆಗೆ ಇರುವಂಥ ಈ ಅರಣ್ಯ ಪ್ರದೇಶದಲ್ಲಿ ಈ ವ್ಯೂ ಪಾಯಿಂಟನ್ನು ನಿರ್ಮಾಣ ಮಾಡಿದ್ದಾರೆ. ಹಾಸನದಿಂದ 90 ಕಿಲೋಮೀಟರ್ ಆಗುತ್ತೆ, ಸಕಲೇಶಪುರದಿಂದ 50 ಕಿಲೋಮೀಟರ್ ಆಗುತ್ತೆ ಈ ಬಿಸ್ಲೆ ವ್ಯೂ ಪಾಯಿಂಟ್. ಹಲವಾರು ಬೆಟ್ಟಗಳನ್ನ ನಾವಿಲ್ಲಿ ನೋಡ್ಬೋದು. ಮೊದಲಿಗೆ ನೋಡಿ, ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಬೆಟ್ಟ, ಇದನ್ನು ಪಾಟ್ಲಾ ಬೆಟ್ಟ ಅಂತ ಕರೀತಾರೆ. ಸಮುದ್ರ ಮಟ್ಟದಿಂದ 1112 ಅಡಿ ಎತ್ತರದಲ್ಲಿದೆ. ಇದಾದಮೇಲೆ ಇವಾಗ ನಾವಿಲ್ಲೇನು ನಿಂತಿದ್ದೀವಿ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಇದು ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಎತ್ತರದಲ್ಲಿದೆ. ಈಗ ನಾವು ವ್ಯೂ ಪಾಯಿಂಟ್ ಒಳಗಡೆಯಿಂದ ಹೇಗೆ ಕಾಣಿಸುತ್ತೆ ಈ ಬೆಟ್ಟ ಗುಡ್ಡಗಳು ಅಂತ ನೋಡೋಣ. ತುಂಬ ಪ್ಲೆಸೆಂಟಾಗಿರುತ್ತೆ, ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈಗ ನೋಡಿ, ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅದರ ಹಿಂಭಾಗದಲ್ಲೇ ಒಂದು ಬೆಟ್ಟ ಕಾಣಿಸ್ತಿದೆ. ಇದಕ್ಕೆ ಪುಷ್ಪಗಿರಿ ಬೆಟ್ಟ ಅಂತ ಕರೀತಾರಂತೆ. ಈ ಬೆಟ್ಟ ಸಮುದ್ರ ಮಟ್ಟದಿಂದ 1712 ಮೀಟರ್ ಎತ್ತರ ಇರ್ಬೋದು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಸುಮಾರು ಫಿಲ್ಮ್ ಶೂಟಿಂಗ್ ಆಗಿದೆ. ಆದರೆ ಈ ವ್ಯೂ ಪಾಯಿಂಟಲ್ಲಿ ಈಗ ಅಟ್ ಪ್ರೆಸೆಂಟ್ ನಿಂತ್ಕೊಂಡು ನೋಡ್ತಿದ್ರೆ ಒಂದು ಸೂಪರ್ ಹಿಟ್ ಸಾಂಗ್ ನೆನಪಾಗುತ್ತೆ. ನೀವು ನೋಡಿರ್ತೀರ ಎಲ್ಲರೂ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕವರವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಈ ಸಾಂಗ್ ನೋಡುವಾಗ ಎಷ್ಟೊಂದು ಜನಕ್ಕೆ ಅನಿಸಿರ್ಬೋದು ಎಲ್ಲಿದೆ ಇಷ್ಟು ಬ್ಯೂಟಿಫುಲ್ ಲೊಕೇಶನ್ ಅಂತ. ಇವಾಗ ನಿಮ್ಮ ಕ್ವೆಶ್ಚನ್ನಿಗೆ ಆನ್ಸರ್ ಇದೆ. ಅದು ಇದೇ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಇನ್ನು ಫೋಟೋ ಸೆಷನ್ನು ನಾವು ಅಷ್ಟೇ ಬೇಕಾದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ನೋಡೋದಕ್ಕೆ. ಇನ್ನು ಈ ಅರಣ್ಯ ಪ್ರದೇಶದಲ್ಲಿ ತೇಗ, ಬೀಟೆ, ಅಲೆಕ್ಸಾಂಡ್ರಿಯಾ, ಲಾರೆಲ್, ಭಾರತೀಯ ಧೂಪದ ಮರ, ಟ್ಯೂಲಿಪ್, ಹೀಗೆ ಹಲವಾರು ವಿಧದ ಮರಗಳನ್ನ ನಾವು ನೋಡ್ಬೋದು. ಇನ್ನು ಪ್ರಾಣಿ ಪ್ರಭೇದದ ವಿಷಯಕ್ಕೆ ಬಂದರೆ ಆನೆ, ಕಾಡು ಹಂದಿ, ಕಾಡು ಕೋಣ, ಜಿಂಕೆ, ಕಡವೆ, ಈ ಥರ ಹಲವಾರು ರೀತಿಯ ಪ್ರಾಣಿ ಪ್ರಭೇದಗಳನ್ನು ನಾವು ಈ ಅರಣ್ಯದಲ್ಲಿ ನೋಡ್ಬೋದು. ಪಾಟ್ಲಾ ಬೆಟ್ಟ, ಪುಷ್ಪಗಿರಿ ಬೆಟ್ಟ ಅದಲ್ಲದೆ ಕುಮಾರ ಪರ್ವತ, ಎಣೆಕಲ್ಲು, ದೊಡ್ಡ ಬೆಟ್ಟ, ಕನ್ನಡಿಕಲ್ಲು ಅನ್ನೋ ಇನ್ನೂ ವಿವಿಧವಾದಂತಹ ಬೆಟ್ಟಗಳನ್ನು ನಾವಿಲ್ಲಿ ನೋಡ್ಬೋದು. ಸಕಲೇಶಪುರದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಈ ಬಿಸ್ಲೆ ಘಾಟ್ ಕೂಡ ಒಂದು. ಇನ್ನು ಬಿಸ್ಲೆ ಘಾಟ್ ತುಂಬ ಚೆನ್ನಾಗಿದೆ. ಆದರೆ ಇಲ್ಲಿನ ಸೌಲಭ್ಯಗಳ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಕುತ್ಕೊಳ್ಳೋಕ್ಕೆ ಒಳ್ಳೆ ಸೌಲಭ್ಯ ಇದೆ. ಅದು ಬಿಟ್ಟರೆ ಶೌಚಾಲಯದ ವ್ಯವಸ್ಥೆ ಇದೆ. ಅಷ್ಟು ಬಿಟ್ಟರೆ ತಿನ್ನೋಕ್ಕೆ, ಕುಡಿಯೋಕ್ಕೆ ನಿಮಗೇನಾದರೂ ಬೇಕು ಅಂದರೆ ತಿಂಡಿಗಳನ್ನ ಅಥವಾ ಕುಡಿಯೋ ನೀರನ್ನ ನಾವು ತೊಗೊಂಬರಬೇಕು. ಆದರೆ ತಂದ ಮೇಲೆ ನಾವು ಅದರ ವೇಸ್ಟನ್ನು ನಾವು ಹೇಗೆ ಬಿಸಾಕ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮಿಂದ ಈ ಪ್ರಕೃತಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಅದು ನಮ್ಮೆಲ್ಲರ ಮನಸ್ಸಲ್ಲಿರಬೇಕು. ಬಿಸ್ಲೆ ಘಾಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮೂಕನಮನೆ ಫಾಲ್ಸ್. ಯಾವುದೇ ಕಮರ್ಷಿಯಲ್ ಆಗಿಲ್ಲ, ಇದಿನ್ನೂ ನ್ಯಾಚುರಲ್ ಆಗಿ ಹಾಗೇ ಇದೆ ಫಾಲ್ಸ್ ಅನ್ನೋದು ಒಂದು ಖುಷಿಯಾದಂಥ ವಿಷಯ. ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕು. ಚೆನ್ನಾಗಿರುತ್ತೆ ನಡ್ಕೊಂಡು ಹೋಗೋದಕ್ಕೆ. ಕಾಡಿನ ಮಧ್ಯೆ ನಡ್ಕೊಂಡು ಹೋಗೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸ್ವಲ್ಪ ದೂರ ನಡ್ಕೊಂಡು ಬಂದರೆ ನಮಗೆ ನೆಕ್ಸ್ಟ್ ಕಾಣೋ ಅಂಥದ್ದು ನೋಡಿ, ಒಂದು ಒಳ್ಳೆ ಸುಂದರವಾದಂತಹ ಜಲಪಾತ. ಹಾಗೆ ಮಕ್ಕಳಿಗೆಲ್ಲ ಅಷ್ಟೇ ತುಂಬ ಸೇಫ್ಟಿಯಾಗಿದೆ. ಇಲ್ಲಿ ಆಟ ಎಲ್ಲ ಆಡೋದಕ್ಕೆ ನೀವು ನೋಡ್ತಾ ಇರ್ಬೋದು. ತುಂಬ ಪ್ಲೆಸೆಂಟಾಗಿದೆ. ಮತ್ತು ಈ ಪ್ರಕೃತಿಯ ಮಧ್ಯೆ ಆ ಜಲಪಾತ ಧುಮ್ಮಿಕ್ಕಿ ಹರಿಯುವಂಥ ನೀರಿನ ಸೌಂಡ್ ಕೇಳೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಹೆತ್ತೂರು ಹತ್ರ ಇರುವಂಥ ಎಷ್ಟೊಂದು ವಾಟರ್ ಫಾಲ್ಸಲ್ಲಿ ಇದು ಕೂಡ ಒಂದು. ಇನ್ನು ಈ ಮೂಕನಮನೆ ಫಾಲ್ಸು ಹೆತ್ತೂರಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಅತ್ತಿಹಳ್ಳಿಯಿಂದ ತುಂಬಾ ಹತ್ತಿರ ಆಗುತ್ತೆ ಈ ಫಾಲ್ಸ್. ಇಲ್ಲಿ ಹೋದ ತಕ್ಷಣ ನೀರಿನ ಸೌಂಡ್ ಬಿಟ್ಟರೆ ಇನ್ನೇನೂ ಕೇಳಿಸೋದಿಲ್ಲ. ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ. ಈ ಪ್ಲೇಸ್ನ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರಿಂದ ಮಾರ್ಚ್ ಅಂತ ಹೇಳ್ಬೋದು. ನಿಮಗೂ ಕೂಡ ಸಮಯ ಸಿಕ್ಕಾಗ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.